ಈಗ ತಾವು ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಪಾಕಿಸ್ತಾನ ಮತ್ತು ಭಾರತ ಅನ್ನುವಾಗ ಈ ಸಮಸ್ಯೆ ಸುಮಾರು ದೀರ್ಘಕಾಲ ಸಮಸ್ಯೆ ಇದು. ಈ ಸಮಸ್ಯೆಗಳಿಗೆ ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷ ಇರಲಿ, ಯಾವುದೇ ಇರಲಿ, ಇವು ಹೇಳ್ಕೊಳ್ಳೋದೇ ಒಂದು, ಅಲ್ಲಿ ನಡ್ಕೊಳ್ಳೋದೇ ಒಂದು. ನಾವು ಇದುವರೆಗೆ ನೋಡ್ಕೊಂಬಂದಿರೋ ಪ್ರಕಾರ ಈಗ ಇದರಿಂದ ಇವ್ರುಗಳು ತಗೊಳ್ತಕ್ಕಂಥ ನಿರ್ಧಾರಗಳಿಂದ ಬಲಿಯಾಗೋರು ಯಾರು? ಈ ದೇಶದ ಜನ, ಸಾಮಾನ್ಯ ಜನ. ಈಗ ನೋಡಿ, ನೆನ್ನೆ ನಡೆದಿರ್ತಕ್ಕಂಥ ಒಂದು ಈ ಮಾರಣ ಹೋಮ ಇದೆಯಲ್ಲ, ಪಾಪ ಕಾಶ್ಮೀರ ಅದೊಂದು ಭಾರತದಲ್ಲಿ ಅದನ್ನು ಸ್ವಿಟ್ಜರ್ಲ್ಯಾಂಡ್ ಅಂತ ಕರೀತಾರೆ. ಅಷ್ಟು ರಮಣೀಯವಾದಂಥ ಕ್ಷೇತ್ರ ಅದು. ಸೊ ರಜಾ ಫ್ರೀ ದಿನಗಳಲ್ಲಿ ಮಕ್ಕಳು ಕರ್ಕೊಂಡು, ಹೆಂಡತಿ ಮಕ್ಕಳು ಅಲ್ಲಿ ಹೋಗಿದ್ದಾರೆ. ಅಲ್ಲಿ ಸುತ್ತಲೂ ಕಣಿವೆ ಪ್ರದೇಶ, ಅದು ಬೆಟ್ಟ ಗುಡ್ಡ. ಯಾರೇ ಬಂದು ಏನೇ ಅಟ್ಯಾಕ್ ಮಾಡಿ ಮತ್ತೆ ವಾಪಸ್ ಹೊರಟೋದ್ರೆ ಗೊತ್ತಾಗಲ್ಲ. ಅಂಥ ನಿರ್ಜನವಾದಂಥ ಭಾಳ ಕಡಿದಾದಂಥ ಒಂದು ಪ್ರದೇಶ ಅದು. ಸೊ ಅಲ್ಲಿಗೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಪ್ರೇಕ್ಷಕರು, ಈ ಪ್ರವಾಸಿಗರು ಹೋಗ್ತಾನೆ ಇರ್ತಾರೆ. ಸೊ ಇದು ಕೇಂದ್ರ ಸರ್ಕಾರಕ್ಕೂ ಗೊತ್ತಿದೆ, ಅಲ್ಲಿಯ ರಾಜ್ಯ ಸರ್ಕಾರಕ್ಕೂ ಗೊತ್ತಿದೆ. ನಾನು ಈ ವಿಷಯಗಳಲ್ಲಿ ರಾಜಕೀಯವಾಗಿ ಏನು ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ನಮ್ಮಂಥ ಮೂರ್ಖರು ಇನ್ನೊಬ್ಬರಿಲ್ಲ. ಇಂಥ ವಿಷಯಗಳಲ್ಲಿ ರಾಜಕಾರಣ ಮಾತಾಡಿದ್ರೆ, ಧರ್ಮದ ವಿಷಯಗಳು ಮಾತಾಡಿದ್ರೆ, ಜಾತಿ ವಿಷಯಗಳು ಮಾತಾಡಿದ್ರೆ ನಮ್ಮಷ್ಟು ದೇಶಭ್ರಷ್ಟರು ಇನ್ಯಾರೂ ಇಲ್ಲ ನನ್ನ ಅಭಿಪ್ರಾಯದಲ್ಲಿ. ಈಗ ನಿನ್ನೆ ಸತ್ತಿರ್ತಕ್ಕಂಥವ್ರು ನಮ್ಮ ಒಡ ಹುಟ್ಟು ಇದ್ದಂಗೆ, ಅವರು ಒಡ ಹುಟ್ಟಿದವ್ರು ಇದ್ದಂಗೆ. ಅಲ್ಲಿ ಪಾಪ ಮಗು ನೋಡಿ, ಎಂಥ ಕಠಿಣವಾದಂಥ ಸಂದರ್ಭ. ಆ ಒಬ್ಬ ಮನುಷ್ಯನಿಗೆ ಬರಬಾರ್ದು, ಆ ಸನ್ನಿವೇಶನೇ ಎದುರಾಗಬಾರ್ದು ಅಂತ ನಾನಾದರೂ ಬಯಸ್ತೀನಿ. ಮಗು ಪಕ್ಕ ತಾಯಿ ಪಕ್ಕ ಅವರ ತಂದೆ. ಅವನನ್ನು ಸಪ್ರೇಟ್ ಹೇಳ್ಕೊತಾರೆ. ತಾಯಿ ಮತ್ತು ಮಗುನ ನೀವಿಬ್ಬರು ಸೈಡ್ಗೆ ಹೋಗಿ ಅವನನ್ನು ನಾನು ಕೊಲ್ತೀನಿ ಅಂತಾರೆ. ಬೇಡ ಅವ್ರನ್ನ ಕೊಲ್ಲಬೇಡಿ ಅಂತ ಈ ಸನ್ನಿವೇಶನ ಊಹೆ ಮಾಡ್ಕೊಳ್ಳಿ. ಈ ದೇಶದ ನಮಗೆ ಈ ಸನ್ನಿವೇಶ ಬತ್ತು ಅಂತ ತಿಳ್ಕೊಳ್ಳಿ. ಏನು ತಪ್ಪು ಮಾಡಿದ್ದ? ಹೋಗಲಿ, ಆತ ಸತ್ತ. ಅವರು ಏನು ತಪ್ಪು ಮಾಡಿದರು? ಯಾವ ತಪ್ಪಿಗೋಸ್ಕರ ಅವ್ರಿಗೆ ಸಾವು? ಇದು ನನ್ನ ಪ್ರಶ್ನೆ. ಒಬ್ಬರು ಈ ದೇಶದಲ್ಲಿ ಹುಟ್ಟಿದದಕ್ಕೆ ಸಾವ, ಅಥವಾ ಒಂದು ಧರ್ಮದಲ್ಲಿ ಹುಟ್ಟಿದದಕ್ಕೆ ಸಾವ, ಅಥವಾ ಈ ಆಡಳಿತ ವ್ಯವಸ್ಥೆ ಲೋಪದಿಂದ ಸಾವ? ಈ ಹೊಣೆ ಹೊರತಕ್ಕಂಥವ್ರು ಯಾರು? ಆ ಪೆಹಲ್ಗಾಮ್ ಅಂತಕ್ಕಂಥ ಆ ಪ್ರದೇಶ ಏನಿದೆ, ಕಣಿವೆ ಪ್ರದೇಶ, ಪ್ರವಾಸಿ ತಾಣ, ಸುಮಾರು 1995ರಲ್ಲೂ ದಾಳಿಯಾಗಿದೆ, 2000ನೇ ಇಸ್ವಿನಲ್ಲಿ ದಾಳಿಯಾಗಿದೆ. ಇದು 4ನೇ ಬಾರಿ ಆ ಪ್ರದೇಶದಲ್ಲಿ ಈ ಥರ ಹಠಾತ್ ದಾಳಿ ಆಗ್ತಾ ಇರತಕ್ಕಂಥದ್ದು. ನೀವು ಜಮ್ಮು ಆ್ಯಂಡ್ ಕಾಶ್ಮೀರ ಸೂಕ್ಷ್ಮವಾದಂಥ ರಾಜ್ಯ. ಅಲ್ಲಿ ಈಗ ತುರ್ತು ಪರಿಸ್ಥಿತಿ ಇದಿತ್ತು 370 ಇದು ತೆಗೆದ ಮೇಲೆ ಈಗ ಅಲ್ಲಿ ತುರ್ತು ಪರಿಸ್ಥಿತಿ ಎಲ್ಲ ತೆಗೆದು ಪ್ರಜಾಪ್ರಭುತ್ವದ ರೀತಿಯಲ್ಲಿ ಚುನಾವಣೆ ನಡೆದಿದೆ. ಈಗ ಅಲ್ಲಿ ಸರ್ಕಾರ ಆಡಳಿತ ಮಾಡ್ತಾಯಿದೆ. ಅತಿ ಭಾರತ ದೇಶದಲ್ಲಿ ಎಲ್ಲೂ ಇಲ್ಲದೇ ಇರತಕ್ಕಷ್ಟು ಇಷ್ಟು ನೇಮಕ ಮಾಡದೇ ಇರುವಷ್ಟು ಸೈನಿಕರು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಇದ್ದಾರೆ. ನನ್ನ ಪ್ರಕಾರ 4 ರಿಂದ 5 ಲಕ್ಷ ಸೈನಿಕರು ಜಮ್ಮು ಆ್ಯಂಡ್ ಕಾಶ್ಮೀರದಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಬಾರ್ಡರ್ಗಳಲ್ಲಿ. ಈ ಸೂಕ್ಷ್ಮವಾದಂಥ ಪ್ರದೇಶದಲ್ಲಿ ಒಬ್ಬ ಸಣ್ಣ ಪೊಲೀಸ್ ಇಲ್ವಲ್ರಿ, ಸಣ್ಣ ಪೊಲೀಸ್ ಇಲ್ಲ ಅಲ್ಲಿ, ಒಬ್ಬ ಮಿಲಿಟ್ರಿ ಪಡೆ ಇಲ್ಲ. ಗಂಟೆಗಟ್ಟಲೆ ಇದು ನಡೆದು ಘಟನೆ ನಡೆದು ಒಟ್ಟಾಡಿಸ್ಕೊಂಡು ಅವ್ರನ್ನೆಲ್ಲ ಕೊಂದಾದ್ಮೇಲೆ 1 ಗಂಟೆ ಮೇಲೆ, ಯಾಕಂದ್ರೆ ಅಲ್ಲಿ ರಸ್ತೆ ಇಲ್ಲ, ಭಾಳ ಕಡಿದಾದಂಥ ಪ್ರದೇಶ ಅದು. ಸಡನ್ನಾಗಿ ಯಾರೋ ಬಂದ್ಬಿಡೋಕ್ಕಾಗಲ್ಲ. ಇದಿಲ್ಲ, ಅದು ಯಾವುದಾದ್ರು ಒಂದು ಶಿವಲಿಂಗ ಇದೆಯಲ್ಲ, ಅದು ಯಾವುದೋ ವರ್ಷ ಹೋಯ್ತಾ ಇರ್ತಾರಲ್ಲ, ಅಮರನಾಥ್ ಯಾತ್ರೆಗೆ ಹೋಯ್ತಾ ಇರ್ತಲ್ಲ, ಆ ಪ್ರದೇಶ ಅದಕ್ಕೆ ಸೇರಿದಂಥ ಪ್ರದೇಶ, ಅನಂತನಾಗ್ ಜಿಲ್ಲೆಗೆ ಸೇರಿದಂಥ. ನಿಮಗೆ ಈ ರೀತಿ ಅಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದಾರೆ ಪ್ರದೇಶಕ್ಕೆ ಅಂದಮೇಲೆ ನೀವು ಅಟ್ಲೀಸ್ಟ್ ಅವರ ರಕ್ಷಣೆಗೆ ಏನೂ ವ್ಯವಸ್ಥೆ ಮಾಡ್ಕೊಳ್ಳದೆ ಯಾವ ರೀತಿ ಆಡಳಿತ ಮಾಡ್ತಾ ಇದ್ದೀರಿ? ಯಾರನ್ನು ನೀವು ಇಲ್ಲಿ ಯಾರ ಮುಂದ್ಗಡೆ ಹೇಳ್ತಾ ಇದ್ದೀರಿ? ನೀವು ಮುಂದೆ ತಗೊಳ್ತಕ್ಕಂಥದ್ದು ಪರಿಹಾರಗಳನ್ನ, ತೀರ್ಮಾನಗಳನ್ನ ಮುಂದೆ ನಾವು ಈಗ ಸಿಂಧು ನದಿನ ಬಂದ್ ಮಾಡ್ತೀವಿ, ಅಟಲ್ ಬಿಹಾರಿ ಅವರು ವಾಗ ಗಡಿ ಮೂಲಕ ಒಂದು ರಸ್ತೆ ಹೋಗಿ ಅದನ್ನು ಬಂದ್ ಮಾಡಿ, ಬೇರೆ ರಾಜಕೀಯವಾಗಿ ನೀವು ತೀರ್ಮಾನ ತಗೊಳ್ಳಿ. ಈ ದೇಶದ ಜನ, ಈ ದೇಶದ ನಾಗರಿಕರು ನಿಮಗೆ ಪವರ್ ಕೊಟ್ಟಿದ್ದೀವಿ. ನಮಗೆ ಮತ ಹಾಕೋದ್ರ ಮುಖಾಂತರ ನಿಮಗೆ ರಾಜ್ಯ ಆಡಳಿತ ಮಾಡಿ
ದೇಶದ ನಾಗರಿಕರನ್ನ ಕಾಪಾಡಿ ರಕ್ಷಣೆ ಕೊಡಿ ಅಂತೇಳಿ ನಿಮ್ಗೆ ಅಧಿಕಾರ ಕೊಟ್ಟಿದ್ದೀವಿ. ನೀವು ಏನು ಬೇಕಾದ್ರೂ ದೇಶದ ಪರವಾಗಿ ಪಾಕಿಸ್ತಾನ ಮೇಲೆ ನಾಳೆಗೆ ಯುದ್ಧ ಘೋಷಣೆ ಮಾಡ್ತೀರಾ ಮಾಡಿ, ಈ ದೇಶದ ಪ್ರಜೆಗಳಾಗಿ ನಾವು ನಿಮ್ಗೆ ಸಂಪೂರ್ಣವಾಗಿ ಸಹಕಾರ ಕೊಡ್ತೀವಿ. ತಡೆದಿರೋರು ಯಾರು? ನಿಮ್ಮನ್ನ ಯಾರು ತಡೆದಿರೋರು? ಈ ಘಟನೆ ಯಾರು ಹೊತ್ಕೋತೀರಿ? ಹಂಗಾರೆ ನೆನ್ನೆ ಸಾವಾಗಿದೆಯಲ್ಲ, ಈ ಸಾವಿಗೆ ಯಾರು ಹೊಣೆ? ನಿಮ್ಗೆ ಅಡ್ಡಿಯಾಗಿದ್ದವ್ರು ಯಾರು? ಯಾಕೆ ಅಲ್ಲಿ ನೀವು ಅಲ್ಲಿ ಎಚ್ಚರಿಕೆ ವಹಿಸಲಿಲ್ಲ? ಆ ನಂತರ ಅದನ್ನು ಅದು ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಬೇರೆ ವಿಚಾರ. ಸೊ ನಾನು ನಿಮ್ಮ ಇಂಟೆಲಿಜೆನ್ಸಿ ಏನೋ ಎಲ್ಲೋಯ್ತು? ಈಗ ನಮ್ಮ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಇಂಟೆಲಿಜೆನ್ಸಿ ಭಾಳ ಇದಿದೆ ಅಂತೀರಲ್ಲ, ಎಲ್ರಿ ನಮ್ಮ ಜನ ಸತ್ರಲ್ರಿ ಅವರು? ನಿಮ್ಗೆ ಎಲ್ಲಿ ರಿಪೋರ್ಟ್ ಇತ್ತು? ಮಾಹಿತಿ ಇತ್ತಾ? ಅಥವಾ ಮಾಹಿತಿ ಇದ್ದು ಹೋಗಿಲ್ವಾ? ಪ್ರಧಾನಮಂತ್ರಿಗಿತ್ತ ಮಾಹಿತಿ? ಇಂಟೆಲಿಜೆನ್ಸಿ ಏನು ಮಾಡ್ತಾ ಇತ್ತು? ಮತ್ತು ಹೆಂಗೆ ಈ ದೇಶದ ನಾಗರಿಕರು ನಿಮ್ಮನ್ನು ರಕ್ಷಣೆ ಮಾಡ್ತಾರೆ? ನಿಮ್ಮ ಮೇಲೆ ನಂಬಿಕೆ ಇಡೋದು ಹೆಂಗೆ? ನಿಮ್ಮ ಮೇಲೆ ಭರವಸೆ ಇಡೋದು ಹೆಂಗೆ? ಇದು ನಮ್ಮ ಪ್ರಶ್ನೆ. ಇಡೀ ದೇಶದ ಜನ ಆತಂಕಕ್ಕೆ ಒಳಗಾಗಿದ್ದಾರೆ. ಇಡೀ ದೇಶದ ಜನ ಮೋದಿಯವ್ರಿಗೆ ಯಾರೇ ಇರಲಿ, ಕೇಂದ್ರದಲ್ಲಿ ಮೋದಿಯವರೇ ಅಂತಲಿರಲಿ, ಕಾಂಗ್ರೆಸ್ನವ್ರು ಇರಲಿ, ಯಾರೇ ಇರಲಿ, ನಿಮ್ಗೆ ಅಧಿಕಾರ ಕೊಟ್ಟ ಮೇಲೆ ಈ ದೇಶದ ಜನ ನೀವು ಭಾರತ ದೇಶದ ಗಡಿಗಳಿಗೆ ಸಂಬಂಧಪಟ್ಟಂಗೆ, ಒಳಗಡೆ ಆಂತರಿಕ ರಕ್ಷಣೆಗೆ ಸಂಬಂಧಪಟ್ಟಂತೆ, ಬಾಹ್ಯ ರಕ್ಷಣೆಗೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಅಧಿಕಾರ ಕೊಟ್ಟಿರ್ತಾರೆ. ನೀವು ನಿಮ್ಮ ಕರ್ತವ್ಯದಲ್ಲಿ ಎಡವಿದಿರಿ, ಯಾರ ಮುಂದೆ ಮೊಸಳೆ ಕಣ್ಣೀರು ಹಾಕ್ತೀರಿ ನೀವು? ನನ್ನ ಅಭಿಪ್ರಾಯದಂತೆ ಇವರು ನೈತಿಕ ಹೊಣೆ ಹೊರಬೇಕು. ಇವರು ಪ್ರಾಮಾಣಿಕತೆ ಇದ್ದರೆ, ಈ ಭಾರತ ದೇಶದ ನಿಜವಾಗ್ಲೂ ಇವರು ಪ್ರೀತಿಸೋರಾದರೆ, ಈ ದೇಶದ ಜನರ ನಾಗರಿಕರನ್ನ ಹಿತ ಕಾಪಾಡ್ತಕ್ಕಂಥವ್ರಾದರೆ, ನಾವು ಭಾರತೀಯರು ಅಲ್ಲಿ ಬೇರೆ ಬೇರೆ ಆಲೋಚನೆ ಮಾಡ್ತಕ್ಕಂಥದ್ದಲ್ಲ. ನಿಮಗೆ ಗೌರವ ಇದ್ದರೆ ಈ ಹೊಣೆನ ಹೊರಬೇಕು. ನಮ್ಮದು ತಪ್ಪಾಗಿದೆ ಅಂತ ಕೇಳಬೇಕು, ಅಥವಾ ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು. ಸತ್ತಿರೋರು ನಮ್ಮ ದೇಶದ ಜನ. ಅದನ್ನು ಬೇರೆ ಬೇರೆ ರೀತಿ ವಿಶ್ಲೇಷಣೆ ಮಾಡಿ ಮಾತಾಡ್ತಕ್ಕಂಥದ್ದಲ್ಲ. ಈ ಸಂದರ್ಭದಲ್ಲಿ ನಮಗೆ ನಾನು ಬೇರೆ ವಿಚಾರಗಳು ಮಾತಾಡೋಕ್ಕೆ ಹೋಗಲ್ಲ. ನಮ್ಮ ದೇಶದ ಭದ್ರತೆನ ವಿದೇಶಿಯರು ಸತ್ತಿದ್ದಾರೆ. ಅಲ್ಲಿ ವಿದೇಶಿಯರು ಏನು ಹೋಗುತ್ತೆ ಮೆಸೇಜು? ವಿಶ್ವಸಂಸ್ಥೆ ಒಳಗಡೆ ನಾಳೆ ಭಾರತದ ಮಾನ ಏನಾಗ್ತದೆ? ಭಾರತ ದೇಶಕ್ಕೆ ಹೋದರೆ ನಮಗೆ ಅಲ್ಲಿ ಪ್ರವಾಸಿ ತಾಣಗಳಿಗೆ ಹೋದರೆ ನಮಗೆ ರಕ್ಷಣೆ ಇಲ್ಲ ಅಂತ ಮೆಸೇಜ್ ಹೋಗುತ್ತೆ. ಪ್ರವಾಸೋದ್ಯಮ ಇವತ್ತು ಅತಿ ಹೆಚ್ಚು ಆದಾಯ ತಂದುಕೊಡ್ತಕ್ಕಂಥ ಕ್ಷೇತ್ರ. ದೇಶದ ಅಭಿವೃದ್ಧಿ ವಿಚಾರದಲ್ಲಿ ಪ್ರವಾಸೋದ್ಯಮ ಕ್ಷೇತ್ರ ಅತ್ಯಂತ ದೊಡ್ಡ ಕ್ಷೇತ್ರ. ಭಾರತಕ್ಕೆ ಹೋದರೆ ನಮಗೆ ರಕ್ಷಣೆ ಇಲ್ಲ ಅಂತ ಅಂದರೆ ಭಾರತದ ಮಾನ ಏನಾಗಬೇಕು? ಇದು ನನ್ನ ದೇಶದ ಗೌರವದ ಪ್ರಶ್ನೆ. ನನ್ನ ದೇಶದ ಗೌರವದ ವಿಚಾರ ಬಂದಾಗ ನಾವು ರಾಜಿ ಆಗಲ್ಲ. ನಮಗೆ ಪಕ್ಷ ಮುಖ್ಯ ಅಲ್ಲ, ಯಾವುದೇ ಇದಲ್ಲ. ನಾವು ಭಾರತೀಯರು 140 ಕೋಟಿ ಜನ, ನಾವು ದೇಶದ ವಿಚಾರ ಬಂದಾಗ ಒಂದೇ. ಅದೇನು ತೀರ್ಮಾನ ತಗೋತಾರೆ ಕೇಂದ್ರದಲ್ಲಿ, ಅದಕ್ಕೆ ನಮ್ಮ ಸಂಪೂರ್ಣವಾದಂಥ ಬೆಂಬಲ ಇದೆ. ಸರ್ವಪಕ್ಷ ಸಭೆ ಕರೆದವ್ರೆ, ಏನು ಮಾಡ್ತಾರೆ? ಸರ್ವಪಕ್ಷದವರು ಈಗ ಅವರೇನು ಅವ್ರ ಮೇಲೆ ಕ್ರಮ ತಗೋಬೇಡಿ ಅಂತ ಹೇಳೋದು, ತೀರ್ಮಾನ ತಗೊಳಕ್ಕಾಯ್ತದ? ತಗೋಬೇಡಿ ಅಂತ ಹೇಳ್ತಾರೆ. ಯಾವ ಪಕ್ಷ ಇದ್ರೂ ದೇಶದ ಪರವಾಗೇ ಇರಬೇಕಲ್ವ? ಯಾವುದೇ ವಿರೋಧ ಪಕ್ಷ ಇರಲಿ. ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ಏಕಪಕ್ಷೀಯವಾಗಿ ತೀರ್ಮಾನ ತಗೊಳ್ತಕ್ಕಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕೆ ಇರ್ತದೆ. ಯಾವ ವಿರೋಧ ಪಕ್ಷ ಯಾರನ್ನು ದೊಣ್ಣೆ ನಾಯಕರ ಕೇಳಿ ಆಡಳಿತ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನಾನು ತಿಳ್ಕೊಂಡಿರ್ತಕ್ಕಂಥದ್ದು, ರಾಷ್ಟ್ರೀಯ ಭದ್ರತೆ ವಿಚಾರದಲ್ಲಿ ವಿರೋಧ ಪಕ್ಷದವ್ರನ್ನ ಇನ್ನೊಬ್ಬರ ಅಭಿಪ್ರಾಯ ಕೇಳಬೇಕಾದಿಲ್ಲ. ನಿಮಗೆ ಕೊಟ್ಟಿರೋದೇ ಪವರ್ನ ಅದಕ್ಕೆ. ಈ ವಿಷಯಗಳಲ್ಲಿ ಬೇರೆ ಬೇರೆ ಸಬ್ಜೆಕ್ಟ್ಗಳಲ್ಲಿ ನೀವು ಯಾವುದೋ ಬಿಲ್ ಮಂಡಿಸ್ಬೇಕಾದ್ರೆ ಅಥವಾ ಇನ್ನೇನಾರ ಒಂದು ಅಮೆಂಡ್ಮೆಂಟ್ ಮಾಡಬೇಕಾದ್ರೆ, ಹೊಸ ಕಾಯ್ದೆಗಳು ತರಬೇಕಾದ್ರೆ ನೀವು ಒಪಿನಿಯನ್ ಕೇಳಬೇಕು. ರಾಷ್ಟ್ರದ ಭದ್ರತೆ ವಿಚಾರದಲ್ಲಿ ಫುಲ್ ಪವರ್ ಇದೆ ಕೇಂದ್ರ ಸರ್ಕಾರಕ್ಕೆ. ನನ್ನ ದೃಷ್ಟಿನಲ್ಲಿ ಅಲ್ಲಿ ಘಟನೆ ನಡೆದು 1 ಅವರ್ ಮೇಲೆ ಹೋಗಿದ್ದಾರೆ. ಅಲ್ಲಿಗೆ 1 ಅವರ್ಗೆ ಪೊಲೀಸ್ನವರು 1 ಅವರ್ ಮೇಲೆ ಹೋಗಿದ್ದಾರೆ. ನಡ್ಕೊಂಡು ಹೋಗ್ಬೇಕಂತ ಅವರು. ಇಲ್ಲಿ ಎಷ್ಟೋ ಜನ ಬದುಕುರೇನೋ ಗೊತ್ತಿಲ್ಲ, ಅವ್ರನ್ನ ಇಮಿಡಿಯೇಟಾಗಿ ಆಸ್ಪತ್ರೆಗೆ ಇಲ್ಲಿಗೆ ಸೇರಿಸಿದ್ರೆ ಬದುಕುರೇನೋ. ಅಥವಾ ಹೋಗ್ಲಿ, ಅವರು ಟೂರಿಸ್ಟ್ನವ್ರಲ್ವಾ, ಅವ್ರಿಗೆ ಮಾಹಿತಿ ಇತ್ತಾ ನೀವು ಅಲ್ಲಿ ಹೋಗಬಾರ್ದು, ಅದು ಭಾಳ ಕಠಿಣವಾದಂಥ ಪ್ರದೇಶ, ಅಲ್ಲಿ ಹೋದರೆ ಅನಾಹುತಗಳಾಗ್ತವೆ, ಈ ಹಿಂದೆ ದಾಳಿಗಳಾಗಿದೆ, ನೀವು ಅಲ್ಲಿ ಹೋಗ್ಬೇಡಿ ಅಂತ ಎಚ್ಚರಿಕೆ ಕೊಡ್ಬೇಕಾ ಬೇಡ? ಅವ್ರಿಗೇನು ಗೊತ್ತಿರ್ತದೆ ಪಾಪ. ಅಮಾಯಕರು, ಅವ್ರದ್ದು ಕುಟುಂಬಗಳು ತಬ್ಲಿ ಆದವಲ್ವ ಸರ್.
ನೀವು 10 ಲಕ್ಷ ಕೊಡ್ಬೋದು, 20 ಲಕ್ಷ ಕೊಡ್ಬೋದು. ಯಾವ ಲೆಕ್ಕ ಸರ್ ಅದು? ಯಾವ ಲೆಕ್ಕ? ನನ್ನ ದೃಷ್ಟಿಯಿಂದ ಆ ಕುಟುಂಬಗಳ ಭವಿಷ್ಯ ಹಾಳಾಯಿತು, ದೇಶದ ಜನ ಭಯ ಆದರು, ವಿಶ್ವ ಮಟ್ಟದಲ್ಲಿ ಮಾನ ಹೋಯ್ತಾ ಇದೆ. ದೇಶದ ಪ್ರವಾಸೋದ್ಯಮಕ್ಕೆ, ಭಾರತದ ಪ್ರವಾಸೋದ್ಯಮಕ್ಕೆ ಹೆಂಗೆ ಇವೆಲ್ಲ ಸಹಾಯ ಆಗ್ತವೆ? ಇದು ಸಂಪೂರ್ಣವಾಗಿ ಆಡಳಿತಗಾರರ ವೈಫಲ್ಯ. ಅವ್ರಿಗೆ ಮೊದಲು ಬದ್ಧತೆ ಇದೆ, ನಾಳಕ್ಕೂ ಅವರು ಏನು ಡಿಸಿಷನ್ ತಗೊಳ್ಳಿ, ಈ ದೇಶದ 140 ಕೋಟಿ ಜನ ಅವ್ರ ಹಿಂದೆ ಇದ್ದಾರೆ. ಆಡಳಿತ ಯಾರೇ ಮಾಡಲಿ ಅವ್ರ ಹಿಂದೆ ಇದ್ದೀವಿ ನಾವು, ನಮ್ಮ ಸಂಪೂರ್ಣ ಬೆಂಬಲ ಅದೇ. ನಮ್ಮ ಪ್ರಶ್ನೆ ಇರೋದು ಒಂದೇ, ದೇಶದ ಜನ ನೆಮ್ಮದಿಯಾಗಿ ಭಯರಹಿತವಾಗಿ ಬದುಕಬೇಕು, ಆ ಕೆಲಸಗಳಾಗಬೇಕು. ಇದು ಈಗ ನೆನ್ನೆ ಘಟನೆನ ನಾನು ಖಂಡಿಸ್ತೀನಿ. ಯಾವ ಧರ್ಮೀಯರಿಗೂ ಕೂಡ ಇದು ಶೋಭೆ ತರ್ತಕ್ಕಂಥದ್ದಲ್ಲ. ನೀನು ಹಿಂದೂ, ಮುಸ್ಲಿಮು, ಅವನು ಕ್ರೈಸ್ತ, ಏನಿದೆಲ್ಲ ಇದು ಅವನು ಆ ಥರದ ಕೇಳಿದ್ರು ಅಂತ ಹೇಳ್ತಾ ಇದ್ದಾರೆ. ಸತ್ಯಾಂಶ ನಮಗೆ ಗೊತ್ತಿಲ್ಲ. ನೀನು ಹಿಂದೂ ಮುಸ್ಲಿಮ್ ಆದರೆ ಮಂತ್ರ ಹೇಳು, ನಿನ್ನ ಸ್ಲೋಗನ್ ಹೇಳು ಅಂತೆಲ್ಲ ಕೇಳಿದ್ರು. ನಾವು ವಾಸ್ತವಾಂಶ ನಮಗೆ ಗೊತ್ತಿಲ್ಲ. ಅವರಂಥ ಕಟುಕರು, ಅವ್ರನ್ನ ಯಾವ ಕಾರಣಕ್ಕೂ ಬಿಡಬಾರ್ದು. ಅವ್ರನ್ನ ಯಾವ ಕಾರಣ ಆಮೇಲೆ ಪ್ರಾಮಾಣಿಕವಾದ ತನಿಖೆ ಆಗಬೇಕು. ಇದು ನನ್ನ ದೃಷ್ಟಿನಲ್ಲಿ ದೇಶದ ಜನರಿಗೆ ಉತ್ತರ ಬೇಕಾಗಿದೆ. ನಮಗೆಲ್ಲ ಆತಂಕ ಆಗಿದೆ. ನಾವು ನಿರೀಕ್ಷೆ ಮಾಡ್ತಾ ಇದ್ದೀವಿ, ಈ ಘಟನೆ ಹೆಂಗೆ ನಡೀತು, ಯಾರ ವೈಫಲ್ಯದಿಂದ ನಡೀತು, ಸತ್ಯಾಂಶದ ವರದಿ ನಮಗೆ ಬೇಕಾಗಿರ್ತಕ್ಕಂಥದ್ದು. ನಾವೇನಿಲ್ಲಿ ಯಾರಿಗೂ ಗುತ್ತಿಗೆ ಕೊಟ್ಬಿಟ್ಟಿಲ್ಲ ದೇಶನ. ಈ ದೇಶ 140 ಕೋಟಿ ಜನರ ಆಸ್ತಿ. ಈ ದೇಶದ ಜನರಿಗೆ ಆಡಳಿತ ಮಾಡ್ತಕ್ಕಂಥ ಸರ್ಕಾರ ಉತ್ತರದಾಯಿತ್ವ ಇದೆ. ಅವ್ರದ್ದು ಉತ್ತರ ಕೊಡ್ತಕ್ಕಂಥದ್ದು, ಜವಾಬ್ದಾರರಾಗಿರ್ತಕ್ಕಂಥದ್ದು ಅವರ ಇದು. ಆ ಭಯದಲ್ಲಿ ಅವರು ಆಡಳಿತ ಮಾಡಬೇಕು. ಹಾಗಾಗಿ ದೇಶದ ಜನರಿಗೆ ಭರವಸೆ ಕೊಡಬೇಕು ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ವಿಚಾರಗಳಲ್ಲಿ ದೇಶದ ಜನ ಒಗ್ಗಟ್ಟಾಗಿರಬೇಕು, ಐಕ್ಯತೆಯನ್ನು ಕಾಪಾಡ್ಕೋಬೇಕು. ಎಲ್ಲರೂ ಸಹೋದರ ರೀತಿಯಲ್ಲಿ ನಮ್ಮ ದೇಶದ ಒಳಗಡೆ ನಾವೆಲ್ಲ ಭಾವೈಕ್ಯತೆಯಿಂದ ಜೀವನ ಮಾಡಬೇಕು. ನಾವು ರಾಷ್ಟ್ರೀಯ ವಿಚಾರಗಳು ಬಂದಾಗ ಇಂಥ ಸಂದರ್ಭದಲ್ಲಿ ಆಡಳಿತ ಮಾಡ್ತಕ್ಕಂಥವ್ರಿಗೆ ನಾವು ಪೂರಕವಾಗಿ ಇರಬೇಕು ಅಂಥೇಳಿ ನಾನು ದೇಶದ ಜನರಲ್ಲಿ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ನನ್ನ ಅಭಿಪ್ರಾಯನ